ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಹೊರಬಿದ್ದಿದೆ. ಹೌದು ಸ್ನೇಹಿತರೆ, ಇನ್ನು 10 ದಿನಗಳಲ್ಲಿ ವಿಮೆ ಜಮಾ ಆಗುತ್ತೆ ಅಂತ ವಿಡಿಯೋನ ಮಾಡಿದ್ದೆ. ಅದಕ್ಕೆ ಕೆಲವು ಜನರು ಫಾಡ್ ಸ್ಕೀಮ್ ಅಂತ ಕೂಡ ಹೇಳಿದ್ರಿ. ಆದರೆ ಇವಾಗ ಅದೇ ಫಾಡ್ ಸ್ಕೀಮಿಂದ ಅಂದರೆ ಕೇಂದ್ರ ಸರ್ಕಾರದ ಜನಪ್ರಿಯ ಯೋಜನೆಯಾಗಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ರೈತರಿಗೆ ನಿನ್ನೆ ಮಧ್ಯಾಹ್ನ 2ನೇ ಕಂತು ಜಮೆಯಾಗಿದೆ. ಬೇಗ ರೈತರು ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ, ಎಲ್ಲ ರೈತರು ಅಂದರೆ ಕ್ರಾಪ್ ಇನ್ಸೂರೆನ್ಸ್ ಮಾಡಿರುವ ಪ್ರತಿಯೊಬ್ಬ ರೈತರು ಕೂಡ ಮೊದಲನೇ ಕಂತು ಪಡೆದುಕೊಂಡಿದ್ದರೆ, ಹತ್ತಿಯಾಗಲಿ ಅಥವಾ ತೊಗರಿ ಆಗಲಿ ಮೊದಲನೇ ಕಂತು ತೆಗೆದುಕೊಂಡಿದ್ದರೆ ಮೊದಲನೇ ಕಂತನ್ನು ತೊಗರಿ ಅಥವಾ ಹತ್ತಿ 1 ಎಕರೆಗೆ 2,900 ರೂಪಾಯಿ ಜಮಾ ಆಗಿತ್ತು. ಆದರೆ ಇವಾಗ ಅಂದರೆ 2ನೇ ಕಂತು ಎಷ್ಟು ಜಮಾ ಆಗಿದೆ ಮತ್ತು ಯಾವಾಗ ಜಮಾ ಆಗಿದೆ ಮತ್ತು ಯಾರಿಗೆ ಈ ಹಣ ಬರುತ್ತೆ ಎಂಬ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ಯೂಸ್ಫುಲ್ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, 10 ದಿನಗಳಲ್ಲಿ ಅಂದರೆ ಜುಲೈ 31ರೊಳಗಾಗಿ ನಿಮ್ಮ ಖಾತೆಗೆ ಕ್ರಾಪ್ ಇನ್ಸೂರೆನ್ಸ್ ಹಣ ಬರುತ್ತೆ ಅಂತ ಒಂದು ವಿಡಿಯೋ ಕೂಡ ನಾನು ಮಾಡಿ ಹೇಳಿದ ಹಾಗೆ ರೈತರ ಖಾತೆಗೆ ಹಣ ಜಮಾ ಆಗಿದೆ. ನಿಮ್ಮ ಬ್ಯಾಂಕ್ ಖಾತೆಗಳನ್ನು ನೀವು ಚೆಕ್ ಮಾಡಿಸಿಕೊಳ್ಳಿ. ಹಾಗೂ ಎಷ್ಟು ಬೆಳೆ ವಿಮೆ ಆಗಿದೆ ಅಂತ ಕೇಳಿದ್ರೆ 1 ಎಕರೆಗೆ ಹತ್ತಿ ಅಥವಾ ತೊಗರಿ ಯಾವುದೇ ಆಗಲಿ 1ನೇ ಕಂತು 2,900 ಬಂದಿದೆ. ಅದೇ ರೀತಿಯಾಗಿ 2ನೇ ಕಂತು ಕೂಡ ಬಂದಿದೆ. ಮತ್ತು ಯಾರಿಗೆಲ್ಲ ಬಂದಿದೆ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಭಾರತೀಯ ರೈತರಿಗೆ ಈ ಹಣ ಬಂದಿರೋದಿಲ್ಲ. ಏಕೆಂದರೆ ಈ ಹಣ ಕ್ರಾಪ್ ಇನ್ಸೂರೆನ್ಸ್ ಹಣ ಆಗಿರೋದ್ರಿಂದ ಇದು ಯಾರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಹೋದ ವರ್ಷ ಅಂದರೆ 2025ರಲ್ಲಿ ವಿಮೆ ಮಾಡಿಸಿರುತ್ತಾರೋ ಮತ್ತು 1ನೇ ಕಂತನ್ನು ಈಗಾಗಲೇ ಅಂದರೆ ಮಾರ್ಚ್ನಲ್ಲಿ ತೆಗೆದುಕೊಂಡಿರುತ್ತಾರೋ ಅಂಥವರಿಗೆ ಈ ಹಣ ನಿನ್ನೆ ಜಮೆ ಆಗಿದೆ. ಯಾರು ವಿಮೆ ಮಾಡಿಸಿರುವುದಿಲ್ಲ ಅಂಥವರಿಗೆ ಈ ಹಣ ಜಮೆ ಆಗುವುದಿಲ್ಲ. ನೋಡಿ, 2 ಕಂತುಗಳು ರೈತರಿಗೆ ತುಂಬ ಸಹಾಯ ಮಾಡುತ್ತವೆ. ಹೋದ ವರ್ಷ ಮಾಡಿಸಿದ ವಿಮೆ ಹಣ ಇವಾಗ ಬಂದಿದೆ ಅಂದರೆ ಇದು ಕೂಡ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ರೈತರು ಮಳೆ ಇಲ್ಲ, ಬರಗಾಲದ ಭೀತಿಯಲ್ಲಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ತುಂಬ ಸಹಾಯ ರೈತರಿಗೆ ಆಗುತ್ತೆ. ಹಾಗಾಗಿ ನಾವು ಮಾಡಿರುವ ವಿಮೆ ಹಣ ಯಾವಾಗಲಾದರೂ ನಮ್ಮ ಕೈ ಹಿಡಿಯುತ್ತೆ. ಅದಕ್ಕಾಗಿ ರೈತರಿಗೆ ಹೇಳೋದು, ಈ ವರ್ಷ ಕೂಡ ವಿಮೆ ಮಾಡಿಸಿ. ಈ ವರ್ಷ ಬರಗಾಲ ಇರೋದ್ರಿಂದ ನಿಮಗೆ ಈ ಯೋಜನೆಯಲ್ಲಿ ಸ್ವಲ್ಪನಾದರೂ ಹಣ ಬಂದು ನಿಮಗೆ ಸಹಾಯ ಮಾಡತ್ತೆ. ಈ ವರ್ಷ ಅಂದರೆ 2026 ಮತ್ತು 27ರ ವಿಮೆ ಮಾಡಿರುವ ರೈತರಿಗೆ ಧನ್ಯವಾದಗಳು. ಮತ್ತು ಯಾರು ವಿಮೆ ಮಾಡಿಸಿಲ್ಲ ಅವರು ಕೂಡ ವಿಮೆ ಮಾಡಿಸಿಕೊಳ್ಳಿ. ಏಕೆಂದರೆ ಕೊನೆಯ ದಿನಾಂಕ ಹತ್ತಿರ ಇದೆ. ಇನ್ನು ಕೇವಲ 3 ದಿನ ಮಾತ್ರ ಬಾಕಿ ಉಳಿದಿದೆ. ಅದರಲ್ಲೂ ಕೂಡ ಸರ್ವರ್ ಕೂಡ ಕೈ ಕೊಡುತ್ತೆ. ಹಾಗಾಗಿ ಇದೇ ಜುಲೈ 31ರ ಒಳಗಾಗಿ ಕೊನೆಯ ದಿನಾಂಕ ಇರುತ್ತದೆ. ಹಾಗಾಗಿ ನೀವು ನಿಮ್ಮ ಬೆಳೆ ವಿಮೆಯನ್ನು ಬೇಗ ಬಂದು ಮಾಡಿಸಿಕೊಳ್ಳಿ. ಇನ್ನು ಕೆಲವರು ವಿಮೆ ಮಾಡಿಸಿದ್ರೆ ನಮ್ಮ ಹಣ ಹಾಳಾಗತ್ತೆ, ಈ ಯೋಜನೆಗೆ ಏನು ಗ್ಯಾರಂಟಿ ಅಂತ ಕೇಳ್ತೀರಾ? ನೋಡಿ, 2025ರ ವಿಮೆ 2ನೇ ಕಂತು ಇವಾಗ ಬಂದಿದೆ. ಮೊದಲನೇ ಕಂತು ಕೂಡ ಮಾರ್ಚ್ನಲ್ಲಿ ಬಂದಿದೆ. ಅದು ಆದರೂ ನೋಡಿ, ಈ ವರ್ಷದ 2026ರ ಕ್ರಾಪ್ ಇನ್ಸೂರೆನ್ಸ್ ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನಿಮ್ಮ ಬೆಳೆ ವಿಮೆಯನ್ನು ಮಾಡಿಸಿ ಮತ್ತೆ ಸರ್ಕಾರದಿಂದ ರೈತರು ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ.
ಈ ವರ್ಷದ 2026ರ ಬೆಳೆ ವಿಮೆ ಕೊನೆಯ ದಿನಾಂಕ ಜುಲೈ 31 ಆಗಿದೆ. ಬೇಗ ರೈತರು ವಿಮೆ ಮಾಡಿಸಿ ಸೌಲಭ್ಯವನ್ನು ಪಡೆದುಕೊಳ್ಳಿ. ಇನ್ನು ರೈತರು ನಾವು ವಿಮೆಯನ್ನು ಎಲ್ಲಿ ಮಾಡಿಸಿದರೆ ಉತ್ತಮ ಅಂತ ಕೇಳೋದಾದರೆ ನೋಡಿ, ನಿಮ್ಮ ಹತ್ತಿರದ CSC ಸೆಂಟರ್ ಹಾಗೂ ಗ್ರಾಮ ಒನ್ಗಳಿಗೆ ಭೇಟಿ ನೀಡಿ. ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಆದ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಹಣಿ ಹಾಗೂ ನಿಮ್ಮ ಮೊಬೈಲ್ ನಂಬರ್ ತೆಗೆದುಕೊಂಡು ಹೋಗಿ ನೀವು ಅವರಿಗೆ ನಿಮ್ಮ ಹತ್ತಿ ಆಗಲಿ ಅಥವಾ ತೊಗರಿ ಆಗಲಿ ಹತ್ತಿ ಮಾಡಿಸಿದ್ರೆ ನೀವು 1209 ರೂಪಾಯಿಯನ್ನು 1 ಎಕರೆಗೆ ಕಟ್ಟಬೇಕಾಗುತ್ತದೆ. ಹಾಗೂ ತೊಗರಿಗೆ ವಿಮೆ ಮಾಡಿಸಿದರೆ 467 ರೂಪಾಯಿಯನ್ನು ನೀವು ಕಟ್ಟಬೇಕಾಗುತ್ತದೆ. ಈ ರೀತಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳುವ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನೀಡಿದ್ದೇನೆ. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.